ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಬಂದು ಅಕ್ಷಯ ಪಾತ್ರೆ. ಪಾಂಡವರು ವನವಾಸದಲ್ಲಿದ್ದ ಕಾಲ. ಕೌರವರೊಂದಿಗೆ ದೂತವಾಡಿ ಧರ್ಮರಾಜ ರಾಜ್ಯಕೋಶ ಎಲ್ಲವನ್ನೂ ಸೋತು ಒಪ್ಪಂದದ ಪ್ರಕಾರ 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಯಿತು. ವನವಾಸ ಕಾಲದಲ್ಲಿ ಪಾಂಡವರು ಹಲವಾರು ಕಷ್ಟಗಳನ್ನು ಅನುಭವಿಸಿದರು. ಧರ್ಮವೇ ಮೂರ್ತಿವೆತ್ತಂತಿದ್ದ ಯುಧಿಷ್ಠಿರ ತಮ್ಮಂದಿರನ್ನು ತಮ್ಮನ್ನೇ ನಂಬಿ ಬಂದ ದ್ರೌಪದಿಯನ್ನು ಸಮಾಧಾನ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ. ಎಲ್ಲದಕ್ಕೂ ಶ್ರೀಕೃಷ್ಣನು ನಮಗೆ ನೆರವಾಗುವನು ಎಂಬ ದೃಢ ನಂಬಿಕೆ ಅವನಿಗಿತ್ತು. ಒಮ್ಮೆ ದುರ್ವಾಸನೆಂಬ ಮುನಿಗಳು ಪಾಂಡವರ ಆಶ್ರಮಕ್ಕೆ ಬಂದರು. ಹೇಳಿ ಕೇಳಿ ದುರ್ವಾಸರು ಶೀಘ್ರ ಕೋಪಿಗಳು. ಅವರೊಂದಿಗೆ 100 ಶಿಷ್ಯರು ಬಂದಿದ್ದರು. ಎಲ್ಲರೂ ತಾವು ಸ್ನಾನ ಮುಗಿಸಿ ಬರುತ್ತೇವೆ, ಬಳಿಕ ಊಟ ಮಾಡುತ್ತೇವೆ ಎಂದು ಹೇಳಿ ಹೊರಟು ಹೋದರು. ಪಾಂಡವರಿಗೆ ಚಿಂತೆಗಿಟ್ಟುಕೊಂಡಿತು. ಮನೆಯಲ್ಲಿ ಊಟಕ್ಕೆಂದು ಏನೂ ಇರಲಿಲ್ಲ. ದೂರ್ವಾಸರು 100 ಶಿಷ್ಯರೊಂದಿಗೆ ಬಂದಿದ್ದಾರೆ. ದ್ರೌಪದಿ ಕಣ್ಣೀರಿಟ್ಟಳು. ಆಪದ್ಬಾಂಧವ ಕೃಷ್ಣನನ್ನು ನಿಶ್ಚಲ ಮನಸ್ಸಿನಿಂದ ಧ್ಯಾನಿಸಿದಳು. ಕೌರವರನ್ನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಎಳೆಯುತ್ತಿದ್ದಾಗ ಕೃಷ್ಣ ಎಂದು ಕರೆದಾಗ ಬಂದು ಕಾಪಾಡಲಿಲ್ಲವೇ ಆ ದ್ವಾರಕಾಧೀಶ? ದ್ರೌಪದಿಯ ಮೊರೆ ಕೇಳಿ ಕೃಷ್ಣ ಪ್ರತ್ಯಕ್ಷನಾದ. ಬರೋದು ಬಂದನಲ್ಲದೆ ತಂಗಿ ಹಸಿವಾಗುತ್ತಿದೆ, ಊಟ ಹಾಕು ಎನ್ನುವುದೇ. ದ್ರೌಪದಿ ಮೊದಲು ನಕ್ಕಳು, ಬಳಿಕ ಅತ್ತಳು. ಪರೀಕ್ಷೆ ಮಾಡುತ್ತಿರುವೆಯಾ ಕೃಷ್ಣ ಎಂದು ಕೇಳಿದಳು. ಜಗನ್ನಾಟಕ ಸೂತ್ರಧಾರಿ ಕೃಷ್ಣನಿಗೆ ತಿಳಿಯದೆ ದ್ರೌಪದಿಗೆ ಅನ್ನದ ಪಾತ್ರೆ ತರಲು ಹೇಳಿದ. ದ್ರೌಪದಿ ತಂದುಕೊಟ್ಟಳು. ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಉಳಿದಿತ್ತು. ಕೃಷ್ಣ ಅದನ್ನೇ ತಿಂದು ತೇಗಿದ. ನದಿ ತೀರದಲ್ಲಿದ್ದ ದೂರ್ವಾಸ ಮತ್ತವರ ಶಿಷ್ಯರಿಗೆ ಹೊಟ್ಟೆ ಉಬ್ಬರ ಬರುವಷ್ಟು ಹೊಟ್ಟೆ ತುಂಬಿ ಹೋಯಿತು. ಅವರಿಗೆ ಮತ್ತೆ ಧರ್ಮರಾಜನ ಆತಿಥ್ಯ ಬೇಡವಾಯಿತು. ಬಂದ ದಾರಿ ಹಿಡಿದರು. ಕೃಷ್ಣ ಪಾತ್ರೆಯಿಂದ ತೆಗೆದಷ್ಟು ಅನ್ನ ಭಕ್ಷ್ಯಗಳು ಬರತೊಡಗಿದವು. ಆ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಟ್ಟು ಕೃಷ್ಣ ದ್ವಾರಕೆಗೆ ಮರಳಿದ. ಬಂದಿದ್ದ ದೊಡ್ಡ ಕಷ್ಟದಿಂದ ಪಾಂಡವರು ಪಾರಾಗಿದ್ದರು. ಶ್ರೀಕೃಷ್ಣ ತನ್ನನ್ನು ನಂಬಿದವರನ್ನು ಸಲಹುವನಲ್ಲವೇ? ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.